ಛತ್ರಪತಿ ಶಿವಾಜಿ ಮಹಾರಾಜ 1627ರಿಂದ 1680 ಮರಾಠ ಸಾಮ್ರಾಜ್ಯದ ಸ್ಥಾಪಕರು. ಇವರು ಭಾರತದ ಇತಿಹಾಸದ ಅತ್ಯಂತ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬರು. ಅವರ ಹೋರಾಟ, ಆಡಳಿತ ಮತ್ತು ದೂರದೃಷ್ಟಿ ಇಂದಿಗೂ ಅನೇಕರಿಗೆ ಸ್ಫೂರ್ತಿಯಾಗಿದೆ. ಬಾಲ್ಯ ಮತ್ತು ಆರಂಭಿಕ ಜೀವನ. ಜನನ: ಶಿವಾಜಿ ಮಹಾರಾಜರು ಫೆಬ್ರವರಿ 19, 1630 ರಂದು ಪುಣೆಯ ಸಮೀಪದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಪೋಷಕರು: ಅವರ ತಂದೆ ಶಹಾಜಿ ಭೋಸ್ಲೆ, ಬಿಜಾಪುರ ಸುಲ್ತಾನರ ಸೇನಾನಿ, ತಾಯಿ ಜೀಜಾಬಾಯಿ. ಬೆಳವಣಿಗೆ: ಶಹಾಜಿಯವರು ಬೇರೆಡೆ ಇದ್ದ ಕಾರಣ ಶಿವಾಜಿಯನ್ನು ತಾಯಿ ಜೀಜಾಬಾಯಿ ಮತ್ತು ಅವರ ಗುರು ದಾದಾಜಿ ಕೊಂಡದೇವ ಬೆಳೆಸಿದರು. ಜೀಜಾಬಾಯಿ ಶಿವಾಜಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳಿ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸಿದರು. ದಾದಾಜಿ ಕೊಂಡದೇವ ರಾಜನೀತಿ, ಯುದ್ಧ ಕಲೆ ಮತ್ತು ಆಡಳಿತದ ಬಗ್ಗೆ ಮಾರ್ಗದರ್ಶನ ನೀಡಿದರು. ಸ್ವರಾಜ್ಯದ ಕನಸು: ಮೊಘಲರು ಮತ್ತು ಬಿಜಾಪುರ ಸುಲ್ತಾನರ ದಬ್ಬಾಳಿಕೆಯಿಂದ ಬೇಸತ್ತಿದ್ದ ಶಿವಾಜಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಸ್ವತಂತ್ರ ಹಿಂದೂ ಸಾಮ್ರಾಜ್ಯ ಸ್ಥಾಪಿಸುವ ಗುರಿ ಹೊಂದಿದ್ದರು. ಪ್ರಮುಖ ಸಾಧನೆಗಳು ಮತ್ತು ಹೋರಾಟಗಳು. ಗೆರಿಲ್ಲಾ ಯುದ್ಧತಂತ್ರ. ಶಿವಾಜಿ ಮಹಾರಾಜರು ಗೆರಿಲ್ಲಾ ಯುದ್ಧತಂತ್ರ ಅಂದರೆ ಗುಪ್ತವಾಗಿ ದಾಳಿ ಮಾಡುವ ಯುದ್ಧನೀತಿ ಬಳಕೆಯಲ್ಲಿ ನಿಪುಣರಾಗಿದ್ದರು. ಈ ತಂತ್ರದಿಂದ ಅವರು ತಮ್ಮ ದೊಡ್ಡ ಸೈನ್ಯಗಳಿಲ್ಲದಿದ್ದರೂ ಶತ್ರುಗಳನ್ನು ಸೋಲಿಸಿದರು. ಕೋಟೆಗಳ ನಿರ್ಮಾಣ ಮತ್ತು ವಶಪಡಿಸಿಕೊಳ್ಳುವಿಕೆ. ಶಿವಾಜಿ ಹಲವು ಕೋಟೆಗಳನ್ನು ನಿರ್ಮಿಸಿದರು ಮತ್ತು ದುರಸ್ತಿ ಮಾಡಿಸಿದರು. 16ನೇ ವಯಸ್ಸಿನಲ್ಲಿ ತೋರಣ ಕೋಟೆಯನ್ನು ವಶಪಡಿಸಿಕೊಂಡರು. ಇದು ಅವರ ಆರಂಭಿಕ ದಿಗ್ವಿಜಯಗಳಲ್ಲಿ ಒಂದು. ಅಫ್ಜಲ್ ಖಾನ್ ವಧೆ 1659. ಬಿಜಾಪುರದ ಸುಲ್ತಾನ ಕಳುಹಿಸಿದ ಸೇನಾನಿ ಅಫ್ಜಲ್ ಖಾನ್ನನ್ನು ಶಿವಾಜಿ ಮಹಾರಾಜರು ಚಾಣಾಕ್ಷತನದಿಂದ ವಧೆ ಮಾಡಿದರು. ಈ ಘಟನೆ ಶಿವಾಜಿಯ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತು. ಮುಘಲರ ವಿರುದ್ಧ ಹೋರಾಟ. ಶಿವಾಜಿ ಔರಂಗಜೇಬನಂತಹ ಪ್ರಬಲ ಮೊಘಲ್ ಸಾಮ್ರಾಟರ ವಿರುದ್ಧವೂ ಹೋರಾಡಿ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು. ಜೈಸಂಗ್ ಮತ್ತು ಪುರಂದರ ಒಪ್ಪಂದ ಮುಂತಾದ ಘಟನೆಗಳು ಅವರ ರಾಜಕೀಯ ಚಾಣಾಕ್ಷತೆಯನ್ನು ತೋರಿಸುತ್ತವೆ. ಪಟ್ಟಾಭಿಷೇಕ. ಜೂನ್ 1674 ರಂದು ರಾಯಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆಯಿತು. ಈ ಮೂಲಕ ಅವರು ಛತ್ರಪತಿ ಎಂಬ ಬಿರುದನ್ನು ಪಡೆದು ಮರಾಠ ಸಾಮ್ರಾಜ್ಯದ ಅಧಿಕೃತ ದೊರೆಯಾದರು. ಆಡಳಿತ ಮತ್ತು ಕೊಡುಗೆಗಳು. ಅಷ್ಟಪ್ರಧಾನ ಮಂಡಳ. ಆಡಳಿತದ ಅನುಕೂಲಕ್ಕಾಗಿ ಶಿವಾಜಿ ಮಹಾರಾಜರು ಅಷ್ಟಪ್ರಧಾನ ಎಂಬ 8 ಮಂತ್ರಿಗಳ ಮಂಡಳಿಯನ್ನು ಸ್ಥಾಪಿಸಿದರು. ಪ್ರತಿಯೊಬ್ಬ ಮಂತ್ರಿಗೆ ನಿರ್ದಿಷ್ಟ ಜವಾಬ್ದಾರಿ ಇತ್ತು. ಸೇನಾ ಆಡಳಿತ. ಶಿವಾಜಿ ತಮ್ಮ ಸೈನಿಕರಿಗೆ ಜಹಗೀರುಗಳ ಬದಲಾಗಿ ವೇತನ ನೀಡುವ ವ್ಯವಸ್ಥೆ ಜಾರಿಗೆ ತಂದರು. ಇದು ಸೈನಿಕರ ನಿಷ್ಠೆಯನ್ನು ಹೆಚ್ಚಿಸಿತು. ನೌಕಾಪಡೆ. ಅವರು ಬಲಿಷ್ಠ ನೌಕಾಪಡೆಯನ್ನು ಸ್ಥಾಪಿಸಿ ಸಮುದ್ರ ಮಾರ್ಗದ ವ್ಯಾಪಾರ ಮತ್ತು ಸಾಮ್ರಾಜ್ಯವನ್ನು ರಕ್ಷಿಸಿದರು. ಧಾರ್ಮಿಕ ಸಹಿಷ್ಣುತೆ. ಶಿವಾಜಿ ಧಾರ್ಮಿಕ ಸಹಿಷ್ಣುತೆ ಹೊಂದಿದ್ದರು. ಅವರು ಮುಸ್ಲಿಂ ಸಂತರು ಮತ್ತು ದರ್ಗಾಗಳನ್ನು ಗೌರವಿಸಿದರು. ಮಹಿಳೆಯರನ್ನು ಗೌರವದಿಂದ ಕಾಣುತ್ತಿದ್ದರು. ಕಂದಾಯ ಪದ್ಧತಿ. ಅವರು ವೈಜ್ಞಾನಿಕ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದರು. ಶಿವಾಜಿ ಮಹಾರಾಜರು 1680 ಏಪ್ರಿಲ್ 3 ರಂದು ನಿಧನರಾದರು. ಅವರ ನಿಧನದ ನಂತರವೂ ಅವರು ಸ್ಥಾಪಿಸಿದ ಮರಾಠ ಸಾಮ್ರಾಜ್ಯವು 1818 ರವರೆಗೂ ಬಾಗಿ ಮುಂದುವರೆಯಿತು. ಒಟ್ಟಾರೆಯಾಗಿ ಶಿವಾಜಿ ಮಹಾರಾಜರು ಒಬ್ಬ ಸಮರ್ಥ ಯೋಧ, ಆಡಳಿತಗಾರ ಮತ್ತು ದೂರದೃಷ್ಟಿಯ ನಾಯಕ ಎಂದು ಇತಿಹಾಸದಲ್ಲಿ ಗುರುತಿಸಿಕೊಂಡಿದ್ದಾರೆ.